साधक साधिकाओं का स्वप्न भी है तो ऐसा है जैसा मानो पेड़ों की छांव में शीतल मंद बयार बहती जा रही सुगंधित पुष्प है। पुष्पों की सुगंधि से वातावरण सुगंधित हो उठा है। अलग अलग प्रकार के पुष्प खिले हैं। घोर घने जंगल में पेड़ों की छांव में शीतल मंद बयार में बिल्कुल शांत। घोर घने जंगल में पेड़ों की छांव में शीतल मंद बयार। हरे कृष्णा, जय श्री राम, जय ಚಾಮುಂಡಿ ಮಾತೆ. ಸರ್ವವೇದ ವಿಹಂಗಮ್ ಯೋಗ್ ಪ್ರೋಗ್ರಾಮ್ ನಾವು ಮೈಸೂರಲ್ಲಿ ಸಿರ್ವಿ ಕರ್ನಾಟಕ ಸಿರ್ವಿ ಸಮಾಜ್ ಹಾಲಲ್ಲಿ ಈ ಪ್ರೋಗ್ರಾಮ್ನ ನಾವು ನಡೆಸಿದ್ದೀವಿ. ಇದರಲ್ಲಿ ಸುಮಾರು ಗಣ್ಯಮಾನ್ಯರು ಮೈಸೂರಿಂದ ಬಂದಿದ್ದರು. ಆಮೇಲೆ ಎಲ್ಲ ಸಮಾಜವರು 36 ಕೋಮವರು ಜನಗಳು ಸೇರ್ಕೊಂಡು ಈ ಪ್ರೋಗ್ರಾಮ್ನ ಯಶಸ್ವಿ ಮಾಡವ್ರೆ. ಈ ಪ್ರೋಗ್ರಾಮ ಕನ್ಯಾಕುಮಾರಿ ಟು ಮೈಸೂರು ಮಹಾರಾಜಿ ಹೆಸರು ವಿಜ್ಞಾನ್ ದೇವ್ಜಿ ಮಹಾರಾಜ್ ಅವರು ಬಂದ್ಬಿಟ್ಟು ನಮಗೆ ಸಮಯ ಕೊಟ್ಬಿಟ್ಟು ಈ ಮೈಸೂರವರು ಮತ್ತು ಕರ್ನಾಟಕವರು ಎಲ್ಲರಿಗೂ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಈ ಪ್ರೋಗ್ರಾಮ ಅವರು ಮಾಡ್ತವ್ರೆ. ಈ ಪ್ರೋಗ್ರಾಮ 25,000 ವಾರಾಣಸಿಯಲ್ಲಿ ಸರ್ವವೇದ ಮಹಾಮಂದಿರಲ್ಲಿ 25,000 ಹವನ ಯಜ್ಞ ಕುಂಡ ಪ್ರೋಗ್ರಾಮ ಈ ನವಂಬರ್ 26ರಲ್ಲಿ ಮಾಡ್ತವ್ರೆ. ಈ 25,000 ಕುಂಡದಲ್ಲಿ ಎಲ್ಲ ವಿಶ್ವದಿಂದ ಜನಗಳು ಸೇರ್ತಾರೆ. ಅದರಲ್ಲಿ ಮೈಸೂರಿಂದನೇ ಜನಗಳು ಸೇರಬೇಕು ಅಂತ ಮಹಾರಾಜಿ ಈ ಕನ್ಯಾಕುಮಾರಿ ಟು ಕಾಶ್ಮೀರ್ ಟು ಕನ್ಯಾಕುಮಾರಿ ಹೋಗ್ತಾಯಿದ್ರು. ಮಧ್ಯದಲ್ಲಿ ಮೈಸೂರು ಬಂದೈತೆ. ಅದರಲ್ಲಿ ನಮಗೆ ಸಮಯ ಕೊಟ್ಬಿಟ್ಟು ಈ ಪ್ರೋಗ್ರಾಮ್ನ ಅವರು ನಮಗೆ ಈ ಸಮಯ ಕೊಟ್ಬಿಟ್ಟು ಮೈಸೂರಲ್ಲಿ ಈ ಪ್ರೋಗ್ರಾಮ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದರು. ಈ ಪ್ರೋಗ್ರಾಮ ಎಲ್ಲ ಸಮಾಜವರು ಸೇರಿಕೊಂಡು ಇದರಲ್ಲಿ ಜೈನ್ ಸಮಾಜಿಂದ ಮಧ್ಯಾಹ್ನ ಹೊತ್ತು ಐಟ್ ಕೆಂಪು ಮಾಡಿದ್ರು. ಅದು ಸಂಜೆ ಪ್ರೋಗ್ರಾಮ 4:30ಯಿಂದ 7:30ವರೆಗೂ ಈ ಪ್ರೋಗ್ರಾಮ ಸ್ಟಾರ್ಟ್ ಆಗೋವರೆಗೂ ಈ ಐ ಕೆಂಪ್ ಫ್ರೀಯಾಗೆ ಎಲ್ಲರಿಗೂ ಜನಗಳಿಗೆ ಮಾಡಿಕೊಟ್ಟಿದ್ದೀವಿ. ಅದಾದಮೇಲೆ ಈ ಪ್ರೋಗ್ರಾಮ ನಾವು ಮಾಡಿದ್ದೀವಿ. ಅದರಲ್ಲಿ ವಿಹಂಗಮ್ ಟೀಮ್ ಬೆಂಗಳೂರಿಂದನೂ ಸುಮಾರು ಜನ ಬಂದಿದ್ದರು. ಅದರಲ್ಲಿ ಪಂಡಿತ್ ಬದ್ರಿ ಪ್ರಸಾದ್ ತಿವಾರಿ ಜಿ, ಆಮೇಲೆ ನಂದ್ ಕಿಶೋರ್ ಜಿ ದರಕ್, ಹರೀಶ್ ಜಾಂಗಡ್ಜಿ, ಜಯರಾಮ್ ಮೈಸೂರಿಂದ, ಡಾಕ್ಟರ್ ಪ್ರಕಾಶ್ ದಕ್ ಅವರು ತೇರಾಪಂತ್ ಪ್ರೊಫೆಷ್ನಲ್ ಫೋರಮ್ಗೆ ಅಧ್ಯಕ್ಷ ಅವರು ಇದ್ದರು. ಆಮೇಲೆ ವಿಮಲ್ಜಿ ಪೀತ್ಲಿಯಾ ಮದಾರಿಯಾ ಸಾಜನಾನ್ ಸಂಘ್ ಮೈಸೂರು ಅಧ್ಯಕ್ಷರು. ಆಮೇಲೆ ಅಗರ್ವಾಲ್ ಸಮಾಜ್ SK ಮಿತ್ತಲ್ಜಿ, ಕರ್ನಾಟಕ ಸಿರಿಯು ಸಮಾಜ್ ಓಗಡ್ರಾಮ್ಜಿ ಹಾಮಡ್, ಕರ್ನಾಟಕ ಸಿರಿಯು ಸಮಾಜ್ ನವಯುವಕ ಮಂಡಲ್ ಅಧ್ಯಕ್ಷರು ಜಯರಾಮ್ ಚೋಯಲು, ಪಂಡಿತ್ ವಿಕ್ರಮ್ ಪ್ರಸಾದ್ ಜಿ, ಆಮೇಲೆ ಪಂಡಿತ್ ರವಿ ಶರ್ಮಾ ಅವರು, ಆಮೇಲೆ ನಾನು ರಾಜ್ಕುಮಾರ್ ಸೋನಿ ಸಮಾಜ ಅಧ್ಯಕ್ಷರು ಮೈಸೂರು. ಮೈಸೂರಿಂದ ಸುಮಾರು 1,000 ಜನ ಸೇರ್ಕೊಂಡು ಈ ಪ್ರೋಗ್ರಾಮ್ನ ಯಶಸ್ವಿ ಮಾಡವ್ರೆ. ಗುರುಗಳು ಎಲ್ಲ ಆಶೀರ್ವಾದ ಮಾಡ್ಕೊಂಡು ಹೋಗವ್ರೆ. ಜನಗಳು ಮೈಸೂರಿಗೆ ಮತ್ತು ಕರ್ನಾಟಕ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಪ್ರೋಗ್ರಾಮಲ್ಲಿ ಸೇರಬೇಕು ನೀವು ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗವ್ರೆ. ಈ ಪ್ರೋಗ್ರಾಮ ಅವರು ಜನ ಕಲ್ಯಾಣ, ಇದು ಪ್ರೋಗ್ರಾಮ್ ಹೆಸರು ಸಮರ್ಪಣ ದೀಪ ಆಧ್ಯಾತ್ಮಿಕ ಮಹೋತ್ಸವ ಅಂತ. ಈ ವಿಹಂಗಮ್ ಈ ವಿಹಂಗಮ್ ಅಂದರೆ ನಮ್ಮದರಲ್ಲಿ ಎನರ್ಜಿ ಇದೆ, ಅದನ್ನು ಈಚೆ ತರಬೇಕು ಅಂದರೆ ಈ ವಿಹಂಗಮ್ ಮಾಡ್ಕೋಬೇಕು ನಾವು. ಈ ವಿಹಂಗಮ್ ಮೋದಿಜಿಗೆ ಭಾಳ ಇಷ್ಟ ಇದೆ. ಈ ಮೋದಿಜಿಯವರು ಧ್ಯಾನ ಯೋಗ ಮಾಡಿದಾಗ ಈ ವಿಹಂಗಮ್ ಮಾಡ್ತಾರೆ. ವಿಹಂಗಮ್ ಯೋಗಲ್ಲಿ ಏನಾಗುತ್ತೆ, ನಮ್ಮನ್ನ ಆತ್ಮ ಟು ಪರಮಾತ್ಮನ ನಾವು ನೋಡ್ಕೋಬೋದು. ಈ ವಿಹಂಗಮ್ ಮಾಡುವಾಗ ಅದನ್ನು ನಾವು ಆ ಗುರುಗಳು ಸಾನ್ನಿಧ್ಯದಲ್ಲಿ ಕಲ್ತ್ಕೋಬೇಕು. ನಾವು ಸೆಪ್ರೇಟಾಗಿ ಅದನ್ನು ಕಲಿಕೊಳ್ಳೋಕ್ಕೆ ಆಗಲ್ಲ. ಆ ಗುರುಗಳು ಸಾನ್ನಿಧ್ಯದಲ್ಲಿ ನಾವು ಅದನ್ನು ಕಲ್ತ್ಕೊಂಡ್ರೆ ನಮಗೆ ಒಂಥರ ಎನರ್ಜಿ ಸಿಗುತ್ತೆ. ಆ ಎನರ್ಜಿನ ನಾವು ಜನಗಳಿಗೆ ಒಳ್ಳೇದಕ್ಕೋಸ್ಕರ ಉಪಯೋಗಿಸ್ಕೋಬೋದು. ಅದನ್ನು ನಾವು ಈ ಪ್ರೋಗ್ರಾಮ ಸುಮಾರು ಭಕ್ತಾದಿಗಳು ಸೇರಿಕೊಂಡು ಯಶಸ್ವಿ ಮಾಡವ್ರೆ. ಹರೇ ಕೃಷ್ಣ, ಜೈ ಶ್ರೀರಾಮ್, ಜೈ ಚಾಮುಂಡಿ ಮಾತೆ.